ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲಿ ನೋಡಿದರೂ ಮಕ್ಕಳ ಚಿಲಿಪಿಲಿಯ ಕಲರವ, ರಂಗುರಂಗಿನ ನೋಟ, ಬಣ್ಣ ವಿಭಿನ್ನ ನೋಟದಲ್ಲಿ ಕಣ್ಮನ ಸೆಳೆದ ಪುಟಾಣಿಗಳು. ಹೌದು, ಈ ದೃಶ್ಯ ಕಂಡು ಬಂದದ್ದು ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ವಿದ್ಯಾಸಾಗರ ಶಾಲೆಯಲ್ಲಿ. ಇದೇ ಶುಕ್ರವಾರ ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಡಗೀತೆ, ದೇಶ ಪ್ರೇಮದ ಭಕ್ತಿಗೀತೆಗಳ ರೂಪಕಕ್ಕೆ ಪುಟಾಣಿಗಳು ಹೆಜ್ಜೆ ಹಾಕಿ ನೋಡುಗರ ಹೃದಯ ಗೆದ್ದರು. ಇದೇ ವೇಳೆಗೆ ಶಾಲೆಗೆ ತಳಿರು ತೋರಣ ಕಟ್ಟಿ ಸುಂದರವಾಗಿ ಅಲಂಕರಿಸಲಾಗಿತ್ತು. ಶಾಲಾ ಶಿಕ್ಷಕ ಬಳಗ ಮತ್ತು ಆಡಳಿತ ವರ್ಗ. ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವಿದ್ಯಾರ್ಥಿಗಳಿಂದ ಆರತಿ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಕ್ಕಳು ವಿವಿಧ ಮಹನೀಯರ ಛದ್ಮವೇಷ ಧರಿಸಿ ಕಲಾ ಪ್ರೌಢಿಮೆಯನ್ನು ಸೇರಿದ ಕಲಾ ಪೋಷಕರಿಗೆ ಉಣಬಡಿಸಿದರು. ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗೌರವಿಸಲಾಯಿತು. ಶಾರದಾ ಕಟ್ಟಿಮನಿ, ಹೊನ್ನಾ ನಾಯಕ್ ಮಕ್ಕಳ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಹಾಗೂ ಫ್ಯಾಷನ್ ಡಿಸೈನರ್ ಆದ ಲಾವಣ್ಯ ಸಿಂಗ್ ರಜಪೂತ್, ಸಮಾಜ ಸೇವಕರಾದ ಶಂಕರಲಿಂಗ ದಾಸ ಕೊಪ್ಪ, ಶಾಲಾ ಅಧ್ಯಕ್ಷೆ ಸುನೀತಾ ಪಾಟೀಲ್, ಆಡಳಿತಾಧಿಕಾರಿ ಸೌಮ್ಯ ಪಾಟೀಲ್, ಮಾರ್ಗದರ್ಶಕರಾದ ಅರುಣ್ ಪಾಟೀಲ್, ಯುವ ಪ್ರಶಸ್ತಿ ಪುರಸ್ಕೃತ ಪ್ರಭುಲಿಂಗ ರಂಗಾಪುರ್ ಹಾಗೂ ವಿದ್ಯಾರ್ಥಿಗಳು, ಪಾಲಕರು ಮತ್ತು ಶಿಕ್ಷಕಿಯರು ಇದ್ದರು. ಮಕ್ಕಳ ದಿನಾಚರಣೆಯನ್ನು ಯಶಸ್ವಿಗೊಳಿಸಿದರು. ಮೊದಲನೇದಾಗಿ ನಮಸ್ಕಾರಗಳನ್ನು ತಿಳಿಸಿಕೊಳ್ಳುತ್ತಾ, ಇವತ್ತಿನ ದಿನ ನಮಗೆ ಇವತ್ತಿನ ದಿನ ಯಾಕೆ ಮಕ್ಕಳ ದಿನಾಚರಣೆ ಯಾಕೆ ಆಚರಿಸ್ತಪ್ಪ ಅಂತಂದ್ರೆ, ಇವತ್ತು ನೆಹರು ಅವರು ಮಕ್ಕಳ ಮೇಲೆ ಅತ್ಯಂತ ಪ್ರೀತಿಯನ್ನು ಪಾತ್ರರಾಗಿದ್ದರು. ಹೀಗಾಗಿ ಅವರ ಒಂದು ದಿನಾಚರಣೆ ಅಂಗವಾಗಿ ನವೆಂಬರ್ 14ನೇ ತಾರೀಕು ಅವರು ನಮ್ಮ ಹೆಸರನ್ನ ಇಟ್ಕೊಂಡು ಇದನ್ನ ಮಾಡೋದು ಬೇಡ, ಮಕ್ಕಳ ಹೆಸರನ್ನ ಇಟ್ಕೊಂಡು ಮಕ್ಕಳ ದಿನಾಚರಣೆ ಮಾಡಿಕೊಡಂತ ಅವ್ರಿಗೊಂದು ಕನಸಾಗಿತ್ತು. ಹೀಗಾಗಿ ಆದ್ದರಿಂದ ನೆಹರು ಅವರು ಕೂಡ ಮಕ್ಕಳ ದಿನಾಚರಣೆಯನ್ನ ನಮ್ಮ ಇದು ದಿನವನ್ನಾಗಿ ಆಚರಿಸ್ತಾರೆ ಅಂತ ಹೇಳಿದ್ರು. ಹೀಗಾಗಿ ಇದನ್ನು ಮಾಡಿದ್ರು. ಅದೇ ರೀತಿ ನಾನು ಕಳೆದ ವರ್ಷ ಕೂಡ ಬಂದಿದ್ದೆ ಮೇಡಮ್. ಆದರೆ ಈ ವರ್ಷ ಹೋದ ವರ್ಷಕ್ಕಿಂತ ಅತ್ಯಂತ ಎಲ್ಲ ಸ್ಟೂಡೆಂಟ್ಸು ಭಾರಿ ಚೆನ್ನಾಗಿ ಡ್ರೆಸ್ಗಳನ್ನು ಹಾಕೊಂಡು ಬಂದಿದ್ದಾರೆ. ಹೀಗಾಗಿ ಇದು ಮಾತನಾಡುವಂಥ ವೇದಿಕೆ ಕೂಡ ಅಲ್ಲ. ನೀವು ಎಲ್ಲ ಮಕ್ಕಳ ವೇಷಭೂಷೆಗಳನ್ನು ನೋಡಿ ಅವರ ಒಂದು ವೇಷಭೂಷೆಯನ್ನು ನೋಡೋದಂತ ಹೇಳಿಕೊಳ್ತಾ ಇಲ್ಲಿವರೆಗೆ ಮಾತಾಡಲಿಕ್ಕೆ ಇದರ ಹೆಜ್ಜೆ ಗುರುತು ಮತ್ತು ಬಸವಶಕ್ತಿ ಚಾನಲ್ಗಳಲ್ಲಿ ತಾವು ನೋಡಬಹುದಾಗಿದೆ. ಅದಕ್ಕೆ ಮಕ್ಕಳಿಗೆ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಮುಂದಿನ ದಿನಗಳು ನಮ್ಮ ಮಕ್ಕಳು ಇನ್ನೂ ಉತ್ತಮ ರೀತಿಯಲ್ಲಿ ಇದನ್ನು ತಯಾರು ಮಾಡಿದಾಗ ತಾವೇಂದ್ರ ತಂದೆ ಇಂಟ್ರೆಸ್ಟ್ ಹೋಗಬೇಕು ನೋಡಿ. ಅವ್ರ ಪೇರೆಂಟ್ಗಳು ನಾವು ವ್ಯವಹಾರ ಕಳಿಸಬೇಕಾಗಿಲ್ಲ, ಸರಿಯಾಗಿ ತಯಾರು ಮಾಡಿ ಕಳಿಸಬೇಕಾಗಿಲ್ಲ. ನನಗೆ ಬೇಜಾರಾಗ್ತದೆ, ಕೆಲವೊಮ್ಮೆ ನಮ್ಮ ಪಾಲಕರಿಗೆ ಹೆಮ್ಮೆ ಆಗ್ತದೆ, ಕೆಲವೊಮ್ಮೆ ಪಾಲಕರಿಗೆ ಬೇಜಾರಾಗ್ತದೆ. ಎಲ್ಲ ನನ್ನ ಮುಖ್ಯ ಅತಿಥಿಗಳಿಗೆ ವಂದನೆಗಳನ್ನು ತಿಳಿಸ್ತಾ, ನನ್ನ ಮುದ್ದು ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇವತ್ತು ಮಕ್ಕಳು ನೋಡಿದ್ರೆ ಬಹಳ ಸಂತೋಷ ಆಗ್ಲಿಕ್ಕತ್ತದ. ಪೇರೆಂಟ್ಸ್ ಪ್ರತಿದಿನ ಹೊಸ ಹೊಸ ಆಲೋಚನೆಗಳೊಂದಿಗೆ ಬದಲಿಕತ್ತಾರ ಅಂತ ಈಗ ಅನಿಸ್ಲಿಕ್ಕತ್ತಂದಂಗ ಬಹಳ ಸಂತೋಷ ಆಗ್ತಿ. ಇವತ್ತು ನೋಡಿ, ಇವತ್ತಿನ ಮಕ್ಕಳು ನಾಳೆಯ ಪ್ರಜೆಗಳು, ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು. ಅದಕ್ಕೆ ಆರತಿ ಮಾಡೋದ್ರೊಂದಿಗೆ ನಾವು ಮಕ್ಕಳನ್ನ ಬರ್ಮಾಡ್ಕೊಂಡೆ ಇವತ್ತು ಅವ್ರಿಗೆ ಸ್ವಾಗತವನ್ನ ಬಯಸಿದೆ. ಯಾಕಂದ್ರೆ ಆ ಸಂಸ್ಕೃತಿಯನ್ನ ಮಕ್ಕಳು ಅಳವಡಿಸ್ಕೊಳ್ಳಿ, ಅದೇ ರೀತಿ ಪಾಲಕರು ಕೂಡ ಆ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳಿ ನಾನು ಆ ಮಕ್ಕಳನ್ನ ಇವತ್ತು ಒಂದು ಆರತಿ ಮುಖಾಂತರ ಸ್ವಾಗತವನ್ನ ಕೋರ್ಕೊಂಡೆ ಎಲ್ಲರ ಜೊತೆಗೆ. ನೋಡಿ, ಮಕ್ಕಳನ್ನ ಬೆಳೆಸೋದ್ರೊಳಗ ತಂದೆ ತಾಯಿ ಪಾತ್ರ ಬಹಳ ದೊಡ್ಡದ. ಮಕ್ಕಳನ್ನ ಬೆಳೆಸೋದ್ರೊಳಗ ತಂದೆ ತಾಯಿ ಪಾತ್ರ ಬಹಳ ದೊಡ್ಡದ. ನಾನು ಈ ಫೀಲ್ಡಿಗೆ ಬರ್ಬೇಕಾದ್ರ ರಾಜಕಾರಣ ಮಾಡಿದ 32 ವರ್ಷ ಆಯ್ತು ನಾನು. ಸೊ ಅದ್ರ ಜೊತೆಗೆ ಈ ಫೀಲ್ಡಿಗೆ ಬರ್ಬೇಕಾದ್ರೆ ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ಬಂದೆ. ನಾನು ಸುಮಾರು 4th 5th ಓದ್ಬೇಕಾದಾಗ ಬಂದೆ. ಸೊ ಆ ಮಕ್ಕಳಿಗೆ ಒಳ್ಳೆ ಕಲ್ಚರ್ ಅನ್ನ ಕೊಡ್ರಿ, ಒಳ್ಳೆ ಸಂಸ್ಕೃತಿಯನ್ನ ಕೊಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಎಲ್ಲ ಮುದ್ದು ಮಕ್ಕಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ